ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಆಲ್ರೆಡಿ ಈ ಗಣಿತ ಕ್ವಶನ್ ಪೇಪರ್ನ 1ರಿಂದ 16ರವರೆಗೆ 9ನೇ ತರಗತಿಯ SCA 2ಗಾಗಿ ನಾನು ಹಾಕಿದ್ದೆ. ಸೊ ಭಾಳ ಜನ ರಿಕ್ವೆಸ್ಟ್ ಇತ್ತು ಮುಂದಿನ ಆನ್ಸರ್ಸನ್ನು ಕಳಿಸ್ರಿ ಸರ್ ಅಂತ. ಸೊ ಇವತ್ತು 17ರಿಂದ ಲಾಸ್ಟ್ ಕ್ವಶನ್ವರೆಗೂ ಕೂಡ ಆನ್ಸರ್ಸ್ಗಳಿದ್ದಾವೆ. ಸ್ವಲ್ಪ ನೀವುಗಳು ಕೂಡ ಕ್ರಾಸ್ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 9ನೇ ತರಗತಿಗೆ ಎಲ್ಲ ವಿಷಯದಲ್ಲಿ ಕೂಡ 2 ಸೆಟ್ ಕ್ವಶನ್ ಪೇಪರ್ಗಳನ್ನು ವಿತ್ ಆನ್ಸರ್ ಹಾಕಿದ್ದೀವಿ. ಸೊ ನೋಡಿ, ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ಬರ್ತವೆ. ಅಷ್ಟೇ ಅಲ್ಲದೆ ಈಗಾಗಲೇ ನಾವು ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಅವುಗಳನ್ನ ಸಹಿತ ನಿಮ್ಮ ಎಕ್ಸಾಮ್ಗೆ ಬಂದೇ ಬರೋ ಕ್ವಶನ್ಸೇ ಇದಾವೆ. ಸೊ ಈ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ಸನ್ನು ಕೂಡ ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ನೋಡೋಣ 2 ಅಂಕದ ಪ್ರಶ್ನೆಗಳಿಂದ. ಪ್ರಶ್ನೆ 17, 3 ಮತ್ತು 4ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ 3 ಮತ್ತು 4ರ ನಡುವಿನ 4 ಭಾಗಲಬ್ಧ ಸಂಖ್ಯೆಯನ್ನು ಬರೀರಂದಾಗ 3 ಗುಣಿಸು 5 ಭಾಗಿಸು 5 = 3 5 15 ಭಾಗಿಸು 5 ಆಗ್ತದೆ. ಅಂದ್ರೆ 4 ಗುಣಿಸು 5 ಭಾಗಿಸು 5 20 ಭಾಗಿಸು 5 ಅಂದ್ರೆ ಎಷ್ಟು ಬತ್ತು? 16 ಭಾಗಿಸು 5, 17 ಭಾಗಿಸು 5, 18 ಭಾಗಿಸು 5, 19 ಭಾಗಿಸು 5. ಇವು 4 ಭಾಗಲಬ್ಧ ಸಂಖ್ಯೆಗಳನ್ನು ಈ ತರ ನೀವು ಬರಿಬಹುದು. ಮುಂದಿನ ಪ್ರಶ್ನೆ, x+3 x-4 ಸೂಕ್ತ ಸಮೀಕರಣ ಅನ್ವಯಿಸಿ ಬಿಡಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ? 6+3 6 - 4. ಸೊ ಬರ್ಕೊಳ್ಳೋಣ. 6+a x+a ಮತ್ತು x+b ಅದಕ್ಕೆ ತಕ್ಕಂತೆ ಈ ನಿತ್ಯ ಸಮೀಕರಣವನ್ನು ನಾವೇನು ಮಾಡೋಣ, ಅದಕ್ಕೆ ತೆಗೆದುಕೊಂಡು ಹೋಗೋಣ. x+a ಮತ್ತು x+b ಬಿಡಿಸಿ ಬರೆದಾಗ x² + a + b x + ab ಅಂತ ಬರ್ತದೆ. ಸೊ ಅವಾಗ ಇಲ್ಲಿ x ಅಂದರೆ x, a ಅಂದರೆ 3, x ಅಂದರೆ x, b ಅಂದರೆ 4. ಇಲ್ಲಿ ಹಾಕೋಣ x² + 3 - 4x + 3 - 4. ಅವಾಗ ಇದೇನಾಗ್ತದೆ? x² - 3x - 12 ಅಂತಕ್ಕಂಥದ್ದು ಉತ್ತರ ಇಲ್ಲಿ ಏನಾಗ್ತದೆ? ನಿಮ್ಮದು ಸಮೀಕರಣ ಬಿಡಿಸಲೇಬೇಕಿತ್ತು. ಮುಂದಿನ ಪ್ರಶ್ನೆ 19, 2x + 4y = 12. ಈ ಸಮೀಕರಣಕ್ಕೆ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಏನು ಕಂಡುಹಿಡಿದಿದ್ದಾರೆ ಅಂತಂದರೆ 2x - 4y = 12 ಇದೆ. x ಮತ್ತು y ಬೆಲೆಗಳು ಹಾಕಿ ಪರಿಹಾರಗಳು. ಸೊ ಏನು? 8 1. ಸೊ ಏನಾಗ್ತದಪ್ಪ ಅಂದ್ರೆ 2 8 16, 4 1 4, 16ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತು? 12 ಉಳಿತು. ಸೊ ಇನ್ನೊಂಥರ ಪರಿಹಾರ ಮಾಡಿದ್ದಾರೆ ಅವರು. ಏನು? 10 ಮತ್ತು 2 ಹಾಕಿ. ಸೊ 2 10 20, 4 2 8, 20ರಲ್ಲಿ 8 ಕಳೆದ್ರೆ 12 ಅಂತಕ್ಕಂಥ ಪರಿಹಾರಗಳನ್ನು ಏನು ಮಾಡಿದ್ದಾರೆ? ಈ ಸಮೀಕರಣಕ್ಕೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ 20, ಯೂಕ್ಲಿಡ್ನ ಯಾವುದಾದರೂ 2 ಆಧಾರ ಪ್ರತಿಜ್ಞೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಅನ್ನೋದು 2 ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು. ಮುಂದಿನ ಪ್ರಶ್ನೆ, ಸಮಾಂತರ ಚತುರ್ಭುಜವನ್ನು ಯಾವ ಸಂದರ್ಭದಲ್ಲಿ ಆಯತವಾಗ್ತದೆ ಅಂತ ಕೇಳಿದ್ದಾರೆ. ನೋಡಿ, ಸಮಾಂತರ ಚತುರ್ಭುಜವು ಅಭಿಮುಖ ಬಾಹುಗಳು ಸಮವಿದ್ದಾಗ ಮತ್ತು 4 ಕೋನಗಳು 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಆಗಿದ್ದಾಗ ಅದು ಒಂದು ಆಯತವಾಗಿರ್ತದೆ ಅಂತಕ್ಕಂಥದ್ದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಚಕ್ರೀಯ ಚತುರ್ಭುಜದಲ್ಲಿ ಕೋನ ಎ ಮತ್ತು ಕೋನ ಬಿ ಲಂಬ ಕೋನಗಳಾದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಚಕ್ರೀಯ ಚತುರ್ಭುಜ ಇದೆ. ಸೊ ಕೋನ ಎ ಮತ್ತು ಕೋನ ಬಿ = 180 ಡಿಗ್ರಿ. ದತ್ತ ಇದು ಒಂದನೇದಾಗಿರಲಿ. ABCD ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಸೊ ಕೋನ ಎ ಮತ್ತು ಕೋನ ಬಿ ಕೊಟ್ಟಿರೋ ದತ್ತದ ಪ್ರಕಾರ 2 ಲಂಬ ಕೋನಗಳು. ಇದು ಎರಡನೇದು. ಅಂದರೆ ಅವಾಗ ಸಮೀಕರಣ 1 ಮತ್ತು 2, ಕೋನ ಎ = ಕೋನ ಬಿ = 90 ಡಿಗ್ರಿ. ಸೊ ಕೋನ ಸಿ = ಕೋನ ಡಿ, ಅದು 90 ಡಿಗ್ರಿ. ಸಮೀಕರಣ 2ರ ಪ್ರಕಾರ. ಸೊ ಕೋನ ಸಿ = ಕೋನ ಡಿ 90 ಡಿಗ್ರಿ ಆಗಿವೆ. ಇದು ಒಂದು ಆಯತವಾಗಿದೆ ಅನ್ನೋದನ್ನು ನೀವು ಬರಿಬಹುದು. ಮುಂದಿನ ಪ್ರಶ್ನೆ, ಒಂದು ಶಂಕುವಿನ ತ್ರಿಜ್ಯ 4 ಸೆಂಟಿಮೀಟರ್, ಎತ್ತರ 14 ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲವನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಶಂಕುವಿನ ಘನಫಲ ಕಂಡುಹಿಡಿದು ಬಹಳ ಈಸಿ ಅದ. ಸೊ ಹೇಗೆ ಬಿಡಿಸ್ತೀರಿ? ಶಂಕುವಿನ ಘನಫಲದ ಸೂತ್ರ 1/2 πr²h. ಅವಾಗ ಅದರಲ್ಲಿ ತುಂಬಾನ 1/3 ಗುಣಿಸು 22 ಭಾಗಿಸು 3 ಗುಣಿಸು 4ರ ಘಾತ 2 ಗುಣಿಸು 14. ಅವಾಗ 1 ಭಾಗಿಸು 3 22ರ ಭಾಗಿಸು 7 ಗುಣ್ಲೆ 4 4 ಅಂದರೆ 4 4 ವರ್ಗ ಮಾಡಬೇಕು. ಆಮೇಲೆ 14 14ಕ್ಕೆ 14 ಬರೀರಿ. ಇಲ್ಲಿ ಅವರು ಭಾಗಿಸಿದ್ದಾರೆ. 7 1 7, 7 2 14. ಅವಾಗ ಎಷ್ಟು ಉಳಿತು? 22 1 22, 4 4 ಉಳಿತು, ಕೆಳಗಡೆ 3 ಉಳಿತು. ಸೊ ಅವಾಗ ಎಷ್ಟು ಬಂತು? 129.6 cm² ಅಂತಕ್ಕಂಥದ್ದು ನಿಮ್ಮ ತ್ರಿಜ್ಯ ಬರ್ತದೆ. ಮುಂದಿನ ಪ್ರಶ್ನೆ, ಘನಫಲ ಬರ್ತದೆ. ಒಂದು ತ್ರಿಭುಜದ ಬಾಹುಗಳ ಅಳತೆಗಳು 4 ಸೆಂಟಿಮೀಟರ್ 5 ಸೆಂಟಿಮೀಟರ್ 2 ಸೆಂಟಿಮೀಟರ್ 8 ಸೆಂಟಿಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸೊ ಫಸ್ಟ್ ಬರ್ಕೋಬೇಕು ಹೆರಾನ್ನ ಸೂತ್ರ. a + b + c / 2. ಸೊ 4 + 5 + c / 2. 17 + 2 ಅಂದರೆ 8.5 ಆಗ್ತದೆ. ಸೊ ಹೆರಾನ್ನ ಸೂತ್ರ ಹಾಕಿವನ. ಸೊ ಹೆರಾನ್ನ ಸೂತ್ರದಲ್ಲಿ ಹಾಕಿದಾಗ ನಾವು ಏನು ಮಾಡೋಣ? ಆ ಬೆಲೆಗಳನ್ನು ತುಂಬಿಸೋಣ.
ಸೊ ಬೆಲೆಗಳನ್ನು ತುಂಬಿದಾಗ ನಮಗೆ ಎಷ್ಟು ಬರ್ತದಪ್ಪ ಉತ್ತರ 817.5 ಅಂತಕ್ಕಂಥದ್ದನ್ನ ಇದು ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಂಡು ನೀವು ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ. 3 ಮಾರ್ಕ್ಸ್ ಕ್ವಶನ್. ರೂಟ್ ಟು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. ಸೊ ರೂಟ್ ಟು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದಾಗ ಏನು ಮಾಡಬೇಕು? ಸೊ ಮೊದಲು ಅದನ್ನು ಮಾನ ತಗೊಳ್ರಿ. ಸೊ ಮಾನ ತಗೊಂಡು ನೀವು ಏನು ಮಾಡಬೇಕು? ಈ ಥರ ಅದನ್ನು ಬರೆದು ಗುಣಿಸಬೇಕಿತ್ತು. ಓಕೆ, ಈ ಥರ ಥರದ್ದು ಪ್ರಾಬ್ಲಮ್ ಬರ್ತದೆ. ಸ್ಕೇಲ್ ಹಾಕ್ಕೊಡ್ರಿ. 2 ಸೆಂಟಿಮೀಟರ್ ಇಸ್ಕೊಳ್ಟು 1 ಮಾನ. ಅವಾಗ ಇದನ್ನು ಸ್ಕೇಲ್ ಹಾಕಿ ನೀವು ಈ ಥರ ಲೆಕ್ಕ ಬಿಡಿಸಿದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಇನ್ನು ಪಿ ಆಫ್ ಎಕ್ಸ್ = x³ + 2x² - 3x - 5. ಪಿ ಆಫ್ 0, ಪಿ ಆಫ್ 1, ಪಿ ಆಫ್ -1 ರ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ವೆರಿ ಸಿಂಪಲ್ ಅದ. ಸೊ ಬರ್ಕೊಳ್ಳೋಣ. ಪಿ ಆಫ್ 0 ಅದ. ಸೊ ಎಷ್ಟು ಬತ್ತು? -5 ಬತ್ತು. ಪಿ ಆಫ್ 1 ಅದ. ಪಿ ಆಫ್ 1 ಎಲ್ಲ ಹಾಕೋಣ. ಎಷ್ಟು ಬತ್ತು? -5 ಬತ್ತು. ಪಿ ಆಫ್ ಎಕ್ಸ್ ಅದ. ಸೊ ಅದ್ರ ಬೆಲೆ ಎಷ್ಟು ಬತ್ತು? 1 ಅಂತ ಬತ್ತು. ಸ್ವಲ್ಪ ಪಾಸ್ ನೋಡಿ ಮಾಡಿ ಅದನ್ನು ಬರ್ಕೊಡ್ರಿ. ಇನ್ನು ಕೋನಗಳ ವಿಧಗಳನ್ನು ಚಿತ್ರದ ಸಹಾಯದೊಂದಿಗೆ ವಿವರಿಸಿರಿ ಅಂತ ಕೇಳಿದರೆ, ಲಘುಕೋನ 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರೋದು ಸೊ ಲಘುಕೋನ ಬರ್ತದೆ. 90 ಡಿಗ್ರಿಗೆ ಸಮ ಲಂಬಕೋನ, ಇದು ಲಂಬಕೋನ. ವಿಶಾಲ ಅಥವಾ ಅಧಿಕ ಕೋನ 90ಕ್ಕಿಂತ ಹೆಚ್ಚು 185ಕ್ಕಿಂತ ಕಡಿಮೆ. ಸರಳ ಕೋನ 180 ಡಿಗ್ರಿಗೆ ಸಮ. ಸರಳಾಧಿಕ ಕೋನ 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ. ಪೂರ್ಣ ಕೋನ ಅಂತ ಬರ್ತದೆ 360 ಡಿಗ್ರಿ ಅಂತಕ್ಕದ್ದನ್ನು ಇಷ್ಟು ನೀವು ಬರೆದು ಏನು ವಿವರಣೆಗಳನ್ನು ಕೊಡಬೇಕಿತ್ತು. ಕೋನವನ್ನು ರಚಿಸಬೇಕು. 28 ಒಂದು ಅರ್ಧಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ. ಸೊ ವೆರಿ ಸಿಂಪಲ್ ಅದ. ಸೊ ಅದು 28ನೇ ಲೆಕ್ಕ ಇದೆ. 28 ಎಸ್, ಒಂದು ಅರ್ಧಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಅದೇ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇತ್ತು. ಸೊ ಬರ್ಕೊಳ್ಳೋಣ. ದತ್ತ r = 14 ಸೆಂಟಿಮೀಟರ್. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 2πr². ಆವಾಗ AL ಎಷ್ಟಾಗ್ತದೆ ನೋಡ್ಕೊಡ್ರಿ. ಸೊ ಇಷ್ಟಾಯಿತು. ಎಷ್ಟು? 120,232 cm². ಅರ್ಧಗೋಳದ ಘನಫಲ 2/3πr³ ಅದ. ಅದು ಎಷ್ಟು ಬತ್ತು? 5,743.3 cm³. ಇಲ್ಲೆಲ್ಲ ಕೊಟ್ಟಿದ್ದೀವಿ. ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಆವಾಗ AC ಬಿಲ್ಲನ್ನು ಕಂಡುಹಿಡಿದಾಗ ನಮಗೆ ಎಷ್ಟು ಬತ್ತಪ್ಪ ಅಂದ್ರೆ 1,848 cm² ಅಂತಕ್ಕಂಥ ಉತ್ತರ ಬರ್ತದೆ. ಇದನ್ನು ನೀವೇನು ಮಾಡಬೇಕಾಗಿತ್ತು? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಿತ್ತು. ಸೊ ಹೋಗೋಣ 29ನೇ ಪ್ರಶ್ನೆಗೆ. ಸೊ ಸುಮಾರು ನಿಮ್ಮ ಸ್ಟೂಡೆಂಟ್ಸ್ಗಳ ಬೇಡಿಕೆ ಇತ್ತು, ಸರ್ ನಮಗೆ ಮ್ಯಾಥ್ಸದು ಪಾರ್ಟ್ 2 ಕ್ವಶನ್ಸ್ ಆನ್ಸರ್ಸ್ ಕೊಡಿ ಅಂತ. ಸೊ ಇವಾಗ ಕೊಡ್ತಾ ಇದ್ದೀವಿ. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಗೆದ್ದ ಸ್ಥಾನಗಳಿದಾವೆ. ರಾಜಕೀಯ ಪಕ್ಷ A50, B15, C10, D15, E70, F40. ಅಲ್ಲೇ ಬರೀಬೋದು ಯಾವ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಕೆಳಗಡೆನೇ ಯಾವುದು ಹೆಚ್ಚು ಸ್ಥಾನ ಇದೆ? E ಅದ. ಸೊ E ಇಸ್ ದ ರೈಟ್ ಆನ್ಸರ್. ಯಾವ ರಾಜಕೀಯ ಪಕ್ಷ ಕಡಿಮೆ ಸ್ಥಾನಗಳನ್ನು ಗೆದ್ದಿದೆ? ಕೆಳಗಡೆ ಇರ್ತಕ್ಕಂಥದ್ದು ಅಗದಿ ಕಡಿಮೆ ಅಂದರೆ ಎಷ್ಟು? 10. ಯಾವುದದು? C ಅಂತಕ್ಕಂಥದ್ದು ಉತ್ತರ. ಯಾವ ರಾಜಕೀಯ ಪಕ್ಷಗಳು ಸಮಾನದ ಸ್ಥಾನವನ್ನು ಗೆದ್ದಿವೆ? ಇಲ್ಲಿ 15 ಅದ, ಇಲ್ಲಿ 15 ಅದ. ಸೊ ಆನ್ಸರ್ ಈಸ್ B ಮತ್ತು D ಅಂತಕ್ಕಂಥದ್ದು ಬರ್ತದೆ. ಡಾಟಾ ರೀಡಿಂಗ್ದಲ್ಲಿ ಈ ಕ್ವಶನ್ಸ್ಗಳು ಕೇಳ್ತಾರೆ. 30 ಸಮತಲಾಕೃತಿಗಳು ಮತ್ತು ಘನಾಕೃತಿಗಳೆಂದರೇನು? ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮತಲಾಕೃತಿಗಳಂದ್ರೆ ಏನಪ್ಪ ಅಂದ್ರೆ ಉದ್ದ ಮತ್ತು ಅಗಲ ಎರಡೂ ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ನಾವು ಸಮತಲಾಕೃತಿಗಳಂತ ಕರಿತೀವಿ. ಚೌಕ, ಆಯತ, ವೃತ್ತ. ಇನ್ನು ಘನಾಕೃತಿಗಳಂದ್ರೆ ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನೇ ಘನಾಕೃತಿ ಅಂತೀವಿ. ಉದಾಹರಣೆ ಚೌಕಘನ, ಆಯತಘನ, ಶಂಕು. ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ ತೋರಿಸುವ ವೃತ್ತದ ಭಾಗಗಳನ್ನು ಗುರುತಿಸ್ರಿ. O, PQ, AB, OS, OP, OQ. ಸೊ ಹೇಗೆ ಬರೀತೀರಿ ಇದನ್ನ? ಇಲ್ಲಿ ಬಾಹುಗಳ ಮತ್ತು ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನು ಬರೆದಿದ್ದಾರೆ. ಸೊ ಫಸ್ಟ್ ಇದನ್ನು ನೋಡ್ಕೊಂಡು ಬರೋಣ. ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು: ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ. ಕೋನಗಳ ಆಧಾರದ ಮೇಲೆ ತ್ರಿಭುಜದ ಪ್ರಕಾರಗಳು: ಲಘುಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ. ಇಷ್ಟು ನೆನಪಿನಲ್ಲಿ ಇಟ್ಕೊಳ್ರಿ. ಇದು 31ನೇದೊಂದು ನೋಡೋಣ. ಏನಿಲ್ಲ, O ಅನ್ನೋದು ವೃತ್ತ ಕೇಂದ್ರ ಬರ್ತದೆ. PQ, AB, ಆಮೇಲೆ OS, OP, OQ ಅಂತಿದೆ. ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ವೃತ್ತದ ಭಾಗ ಪುಸ್ತಕದಲ್ಲದ ಅದನ್ನು ನೋಡಿ ನೀವು ಬರಿಬೋದು. 0.235 ಡ್ಯಾಶ್ ಅನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಅದು ವೆರಿ ಈಸಿ ಅದ. ಸೊ 0.235 ಡ್ಯಾಶ್ ಇದನ್ನು P/Q ರೂಪದಲ್ಲಿ ಬರಬೇಕು. 1000 x = 1000 ಇಂಟು x ಇಂಟು 0.235 ಡ್ಯಾಶ್ ಬರ್ತದೆ. ಒಟ್ಟಾರದು ಎಷ್ಟು ಬರ್ತದೆ ಉತ್ತರ? x = 1/999 ಬರ್ತದೆ. ಅಂದರೆ P/Q ರೂಪದಲ್ಲಿ ಇದೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು? ಇಲ್ಲಿ ಬರಿಬೇಕಿತ್ತು. ಇನ್ನು 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೆಳಗಿನ ಪ್ರತಿಯೊಂದು ಬಿಂದುಗಳನ್ನ ಕಾರ್ಟಿಷಿಯನ್ ಸಮತಲದಲ್ಲಿ ಗುರುತಿಸಲಿಕ್ಕೆ ಕೇಳಿದ್ದಾರೆ.
ಸೊ ಅದನ್ನು ಕಾರ್ಟಿಷಿಯನ್ ಸಮತಲಿ ಈ ತಲದಲ್ಲಿ ನೀವೇನು ಮಾಡ್ಬೋದಿತ್ತು, ಗುರುತಿಸ್ಬೋದಿತ್ತು. -5 4 ಬರ್ತದೆ, ಇಲ್ಲಿ 5 0 ಅದ, ಇಲ್ಲಿ 0 -3 ಅದ, ಇಲ್ಲಿ 4 -2 ಅದ. ಸೊ ಇದು ಕಾರ್ಟಿಷಿಯನ್ ರೇಖೆಯಲ್ಲಿ ಗುರುತಿಸ್ತಕ್ಕಂಥ ಬಿಂದುಗಳು. ಮುಂದೆ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನೇ ಉಂಟು ಮಾಡುತ್ತವೆ ಅಂತ ಸಾಧಿಸಂತಿದೆ. ಸೊ ಇದು ಪ್ರಮೇಯ ಇದೆ. ಸೊ ಆಲ್ರೆಡಿ ನಿಮ್ಮ ಪ್ರಮೇಯಗಳಲ್ಲಿ ನೀವು ನೋಡಿರ್ಬೋದು, ಬರೆದಿದ್ದೀರಿ. ಸೊ ಇದನ್ನು ಈ ತನಾಗಿರ್ತಕ್ಕಂಥ ದತ್ತ ಓ ಕೇಂದ್ರ ಉಳ್ಳ ವೃತ್ತದಲ್ಲಿ AB = CD ಆಗಿದೆ. ಸಾಧನೆಯ ಕೋನ OB = ಕೋನ COD ಅಂತ ಮಾಡಿ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸಾಧಿಸಬೇಕಿತ್ತು. ಇದು ಪ್ರಮೇಯ ಅದ. ಚೆನ್ನಾಗಿ ಅದನ್ನು ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಹೊಂದಿಸಿ ಬರೆಯರಿಯದ ಎಕ್ಸ್ ಅಕ್ಷದ ಸಮೀಕರಣ ಅಂತಕ್ಕಂಥದ್ದು ವೆರಿ ಈಸಿ ಇತ್ತು. ಸೊ ಎಕ್ಸ್ ಅಕ್ಷದ ಸಮೀಕರಣ ಅಂತಕ್ಕಂಥದ್ದು -4 6, ವೈ ಅಕ್ಷದ ಸಮೀಕರಣ 1 3, xy + y = 0, x = 0 ಅಂತದೆ. ಸೊ ಇಲ್ಲಿ a = 3, b = 3, c 1, d 2 ಅಂತ ಮಾಡಿದ್ದಾರೆ. ಅದನ್ನು ಕೂಡ ನೋಡ್ಕೊಳ್ರಿ. 37 ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕೆಳಗಿನವುಗಳನ್ನು ಬಿಡಿಸಿ x + 3y + 2z² m - 2n³ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಒಂದು ಬಿಡಿಸಿದ್ದಾರೆ. ಸೊ x + 3y + 2z² ಅದ. ಸೊ ಅದನ್ನು ಮೊದಲು a + b + c² ಆ ರೂಪಕ್ಕೆ ತೆಗೆದುಕೊಂಡು ಬಂದು ಆಮೇಲೆ ನೀವು ಏನು ಮಾಡ್ಬೋದು, ಇಷ್ಟು ಉತ್ತರಗಳನ್ನು ಬರಿಬೋದಿತ್ತು. ಅದೇ ತರನಾಗಿ m + 2n² ಅಂತ ಇದೆ. ಸೊ ಅದರಲ್ಲಿ a - b³ ತಗೊಂಡು ಇದನ್ನು ನೀವೇನು ಮಾಡಬೇಕು, ಇಷ್ಟಲ್ಲಿ ಲೆಕ್ಕಗಳನ್ನು ಬಿಡಿಸಿದರೆ ಉತ್ತರ ಸರಿ ಆಗ್ತದೆ. ಇದು ವೃತ್ತದ ಮೇಲೆ ಒಂದು ನಿಮ್ಮದು ಲೆಕ್ಕಿತ್ತು, ಕನ್ಫ್ಯೂಷನ್ ನೋಡಿ. O ಅನ್ನೋದು ಕೇಂದ್ರ ಬಿಂದು, ವೃತ್ತದ ಕೇಂದ್ರ ಬಿಂದು. PQ ಅಂತದ, ಅದನ್ನು ವ್ಯಾಸ ಅಂತೀವಿ. AB ಅಂತದ, ಅದನ್ನು ಜ ಅಂತೀವಿ. OS PQ ರೇಖೆಗೆ ಲಂಬಕೋನ, OP = OQ ವೃತ್ತದ ತ್ರಿಜ್ಯಗಳು ಅಂತ ಈ ಚಿತ್ರದ ಕೂಡ ಪ್ರಶ್ನೆ ಕ್ಲಿಯರ್ ಆಯಿತು. ಇಷ್ಟಿತ್ತು ಸ್ನೇಹಿತರೆ. ಲಾಸ್ಟ್ ಒಂದು 38 ಏನು ಮಾಡಿದ್ದಾರೆ, ಸ್ತಂಭ ನಕ್ಷೆಗಳನ್ನು ರಚಿಸಬೇಕು, ಗ್ರಾಫ್ ಇತ್ತು. ಸೊ ವಿಷಯ ಖರ್ಚದ ದಿನಸಿ 4, ಬಾಡಿಗೆ 5, ಮಕ್ಕಳ ವಿದ್ಯಾಭ್ಯಾಸ 5, ಇಂಧನ 2, ಮನೋರಂಜನೆ 1. ಯಾವುದಕ್ಕೆ ಅತಿ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ, ಬಾಡಿಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಯಾವುದಕ್ಕೆ ಬೆಲೆ ಕಡಿಮೆ, ಮನೋರಂಜನೆಗೆ ಅಂತ ಬರೀಬೇಕು. ಸೊ ಈ ತರನಾಗಿರ್ತಕ್ಕಂಥದ್ದು ನಿಮ್ಮದು ಸ್ಕೇಲಪ್ ಏನಾಗಬೇಕು ಅಂತಂದ್ರೆ ಬಿಡಿಸ್ಬೇಕು. ಸೊ ಈ ಕಡೆ ವಿಷಯಗಳನ್ನು ಹಾಕೊಡ್ರಿ, ಈ ಕಡೆ ಖರ್ಚುಗಳನ್ನು ಹಾಕೊಡ್ರಿ. ಇಲ್ಲಿ ದಿನಸಿಯದ, ಬಾಡಿಗೆ, ಮಕ್ಕಳ ವಿದ್ಯಾಭ್ಯಾಸ, ಇಂಧನ, ಮನೋರಂಜನೆ. ಇದರ ತಲೆ ಮೇಲೆ ಅಷ್ಟದೆ. ಇದನ್ನು ನೀವು ಇನ್ನಷ್ಟು ಡಿಸೈನ್ ಮಾಡಿ ಸ್ಕೇಲ್ 1 - 2 ಸೆಂಟಿಮೀಟರ್ ಅಂತ ಹಾಕಿ ನಿಮ್ದು ಬರೆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇಷ್ಟಿತ್ತು ಸ್ನೇಹಿತರೆ ಗಣಿತದ 2ನೇ ಭಾಗದ ಪ್ರಶ್ನೆ ಸಹಿತ ಉತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.